ಹಾಯ್ ಹಲೋ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣ ಎಲ್ಲಿವರೆಗೂ ಬಂದಿದೆ ಅಂತ ನೋಡೋದಾದರೆ, ಈಗ ಆಲ್ರೆಡಿ ಚಾರ್ಜ್ ಶೀಟ್ನ ಸಲ್ಲಿಸಿದ್ದಾರೆ ಕೋರ್ಟಿಗೆ. ನಿನ್ನೆ ತಾನೇ ಚಾರ್ಜ್ ಶೀಟ್ನ ಸಲ್ಲಿಸಿದ್ದಾರೆ. ಸುಮಾರು 3991 ಪುಟಗಳ ಚಾರ್ಜ್ ಶೀಟ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇದರಲ್ಲಿ ಬಲವಾದ ಸಾಕ್ಷಿಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಫೋಟೋಸ್ನ ರಿಟ್ರೀವ್ ಮಾಡಿರೋದಾಗಿರಲಿ ಮತ್ತು FSL ರಿಪೋರ್ಟ್ಗಳು ಹಾಗೂ ಫೋನ್ ರೆಕಾರ್ಡಿಂಗ್ಸ್, ಯಾರ್ಯಾರಿಗೆ ಫೋನ್ ಮಾಡಿದರು ಅದರ ಬಗ್ಗೆನೂ ಕೂಡ ಒಂದು ಮಾಹಿತಿನ ಚಾರ್ಜ್ ಶೀಟ್ನಲ್ಲಿ ಹಾಕಿದ್ದಾರೆ. ಇನ್ನು ದರ್ಶನ್ ಅವರ ವಿಚಾರಕ್ಕೆ ಬಂದರೆ, ಅವ್ರ ಬಗ್ಗೆ ತುಂಬಾ ಕಠಿಣವಾದ ಒಂದು ಅಂಶಗಳನ್ನ ಹಾಕಿದ್ದಾರೆ. ಅವರಿಗೆ ಬೇಲ್ಗೆ ಅಪ್ಲೈ ಮಾಡಿದ್ರು ಖಂಡಿತ ಬೇಲ್ ಸಿಗೋದು ಅನುಮಾನ ಅಂತಲೇ ಹೇಳ್ಬೋದು. ಆ ರೀತಿ ಎವಿಡೆನ್ಸ್ನ ಕಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಪೊಲೀಸ್ನವರು. ಈಗ ಆಲ್ರೆಡಿ ಅರೆಸ್ಟಾಗಿ 3 ತಿಂಗಳು ಆಗ್ತಿದೆ. ಇನ್ನೊಂದು 3 ದಿನ ಕಳೆದ್ರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. 86ನೇ ದಿನಕ್ಕೆ ಚಾರ್ಜ್ ಶೀಟ್ನ ಸಲ್ಲಿಸಿದ್ದಾರೆ. ಆದರೆ ಚಾರ್ಜ್ ಶೀಟ್ ಪೂರ್ತಿ ಸಲ್ಲಿಸಿಲ್ಲ, ಅದಕ್ಕಿನ್ನೂ ಕೂಡ ಆ್ಯಡ್ ಮಾಡ್ಬೋದು. ಸೋಮವಾರ ಅಥವಾ ಮಂಗಳವಾರ ಇನ್ನೊಂದಷ್ಟು ರಿಪೋರ್ಟ್ಗಳು ಬರೋದಿದೆ. ದರ್ಶನ್ ಅವರ ಫೋನ್ ರಿಟ್ರೀವ್ ಆಗಿಲ್ಲ ಇನ್ನು, ಆ್ಯಂಡ್ ಪವಿತ್ರ ಗೌಡರವರ ಫೋನ್ ಕೂಡ ರಿಟ್ರೀವ್ ಆಗಿಲ್ಲ. ಐಫೋನ್ ಆಗಿರೋದ್ರಿಂದ ಅಷ್ಟು ಸುಲಭವಾಗಿ ರಿಟ್ರೀವ್ ಆಗಲ್ಲ. ಅದನ್ನು ಈಗ ಫೋನ್ ವಾಪಸ್ನ ಕಳಿಸಿದರೆ ಹೈದರಾಬಾದಿಂದ ರಿಟ್ರೀವ್ ಮಾಡೋಕ್ಕಾಗಲ್ಲ ಅಂತ. ಈಗ ಅದನ್ನು ಗುಜರಾತ್ಗೆ ಕಳಿಸ್ಬೇಕು. ಅಲ್ಲಿ ಅತ್ಯಾಧುನಿಕ ಟೆಕ್ನಾಲಜಿಯಿಂದ ಏನು ರಿಟ್ರೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದರಲ್ಲಿ ಪೊಲೀಸ್ನವ್ರಿಗಂತೂ ಮೊದಲನೇದಾಗಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಒಂದು ಪ್ರಕರಣನ ಒಂದು ತನಿಖೆನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಸಾಕ್ಷಿ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸಾಕ್ಷಿ ಇಟ್ಕೊಂಡೇ ಅರೆಸ್ಟ್ ಮಾಡಿರೋದ್ರಿಂದ ದರ್ಶನ್ ಅವ್ರನ್ನ ಏನು ಜೂನ್ 9ನೇ ತಾರೀಕೇನು ಅರೆಸ್ಟ್ ಮಾಡಿದ್ರು, ಸಾಕ್ಷಿ ಇಟ್ಕೊಂಡೇ ಅರೆಸ್ಟ್ ಮಾಡಿದ್ದಾರೆ. ಇದರಷ್ಟು ಸುಲಭವಾಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯವೂ ಆಗ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿವರೆಗೂ ಏನು ಎವಿಡೆನ್ಸ್ ಇದೆ ಅದು ಖಂಡಿತ ದರ್ಶನ್ ಆ್ಯಂಡ್ ಅವರ ಗ್ಯಾಂಗ್ ಏನಿದೆ ಅವರ ವಿರುದ್ಧವಾಗಿ ಇದೆ. ಸದ್ಯಕ್ಕಂತೂ ಜಾಮೀನು ಸಿಗೋದು ಕಷ್ಟ ಅಂತಲೇ ಹೇಳ್ಬೋದು. ಉಳಿದ 4 ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೂ ಸಿಗ್ಬೋದು. ಏನು ಹೆಣನ ಸಾಗಿಸೋಕ್ಕೆ ಒಂದು ಹೆಣನ ಯಾರನ್ನು ಸಾಗಿಸಿದ್ರು 4 ಜನ, ಅವರಿಗೆ ಜಾಮೀನು ಸಿಗ್ಬೋದು. ಅವರು ಈ ಕೊಲೆಯಲ್ಲಿ ಯಾವುದೇ ರೀತಿ ಭಾಗಿ ಆಗಿಲ್ಲ. ಆ್ಯಂಡ್ ಇವತ್ತು ಫೋಟೋ ಕೂಡ ಹರಿದಾಡ್ತಿತ್ತು ನ್ಯೂಸ್ನಲ್ಲಿ, ಎಲ್ಲ ಮೀಡಿಯಾ ಚಾನಲ್ಸ್ನಲ್ಲಿ. ರೇಣುಕಾಸ್ವಾಮಿಯವರು ಕುಕ್ಕರಗಳಲ್ಲಿ ಕೂತ್ಕೊಂಡು ಕೈ ಮುಗಿದು ಬೇಡ್ಕೋತಾ ಇದ್ದಾರೆ ಬಿಟ್ಟು ಬಿಡಿ ಅಂತ. ಆದರೂ ಕೂಡ ಅವರಿಗೆ ಕರುಣೆ ಬಂದಿಲ್ಲ. ಹಿಂದ್ಗಡೆ 2 ಲಾರಿ ಕೂಡ ನಿಂತಿದ್ದು. ಎಷ್ಟು ಒಂದು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂದರೆ ಆ ಚಿತ್ರ ನೋಡಿದಾಗಲೇ ಗೊತ್ತಾಗುತ್ತೆ. ಇನ್ನು ಅವರ ತಂದೆ ತಾಯಿಗಳಿಗೆ ಹೇಗೆ ಅನಿಸಿರಬಾರ್ದು, ಅವರ ಹೆಂಡತಿಗೆ ಹೇಗೆ ಅನಿಸಿರಬಾರ್ದು, ಇದನ್ನೆಲ್ಲ ನೋಡಿದಾಗ ಖಂಡಿತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಲೇ ಕೇಳ್ಕೊಳ್ಳೋದು. ಆ್ಯಂಡ್ ಈ ಒಂದು ಕೇಸ್ನ ಫಾಸ್ಟ್ ಕೋರ್ಟ್ಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಫಾಸ್ಟಾಗೆ ತನಿಖೆ ಆಗಬೇಕು. 1 ವರ್ಷ ಅಥವಾ 1.5 ವರ್ಷದಲ್ಲಿ ಒಂದು ಜಡ್ಜ್ಮೆಂಟ್ ಬರಬೇಕು ಅಂತ, ಅದನ್ನು ಕೂಡ ಅಪ್ಲೈ ಮಾಡ್ತೀನಿ ಅಂತ ಕಮಿಷನರ್ ಅವರು ಹೇಳಿದ್ದಾರೆ. ಮೋಸ್ಟ್ ಪ್ರಾಬಬಲಿ ಈ ನೆಕ್ಸ್ಟ್ ವೀಕ್ ಅದನ್ನು ಅಪ್ಲೈ ಮಾಡ್ಬೋದು.
ಈಗ ಆಲ್ರೆಡಿ ಎಲ್ಲರಿಗೂ ಒಂದೊಂದು ಪ್ರತಿ ಸಿಕ್ಕಿರುತ್ತೆ, ಚಾರ್ಜ್ ಶೀಟ್ನ ಪ್ರತಿ ಲಾಯರ್ಸ್ಗೆ. ಆ್ಯಂಡ್ ಅಪರಾಧಿಗಳಿಗೂ ಕೊಡ್ತಾರೆ ಏನೋ ಗೊತ್ತಿಲ್ಲ. ಆ್ಯಂಡ್ ಅವ್ರಿಗೆ ಎಲ್ಲರಿಗೂ ಒಂದು ಪ್ರತಿ ಸಿಕ್ಕಿರುತ್ತೆ. ಇನ್ನು ಮುಂದೆ ಜಾಮೀನಿಗೆ ಅಪ್ಲೈ ಮಾಡ್ಕೊತಾರೆ. ಒಂದು ಜಾಮೀನು ಅಪ್ಲೈ ಮಾಡೋಕ್ಕೆ ಒಂದು ಆಪ್ಷನ್ ಓಪನ್ ಆಗಿದೆ. ಚಾರ್ಜ್ ಶೀಟ್ ಆದಮೇಲೆ ಜಾಮೀನು ಹಾಕಬೇಕು ಅಂತ ದರ್ಶನ್ ಅವ್ರು ಕಾಯ್ತಿದ್ರು. ಖಂಡಿತ ಈಗ ಯಾವುದ್ರ ಮೇಲೆ ಒಂದು ಇದು ಮಾಡಿ ಜಾಮೀನನ್ನ ತಗೊತಾರೆ ಅಂತ ಕಾದು ನೋಡಬೇಕು. ಆದರೆ ಈಗ ಸಿಕ್ಕಿರೋವಂಥ ಸಾಕ್ಷಿಗಳನ್ನ ನೋಡ್ತಿದ್ರೆ ಜಾಮೀನು ಸಿಗೋದು ಒಂದು ಅನುಮಾನ ಅಂತಲೇ ಹೇಳ್ಬೋದು. ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.